ಆಕಾಶವಾಣಿ ಮೈಸೂರು. ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ. ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ ಎಂಎಸ್ ವಿಜಯಹರನ್. ಕೇಳಿದ್ದೆಲ್ಲ ನಂಬಬಾರದು, ತಿಳಿದಿದ್ದೆಲ್ಲ ಹೇಳಬಾರದು. ರಾಮು ರಾಮು ಎಲ್ಲಿ ಹೋದ ಇವನು? ಬೆಳಿಗ್ಗೆನೆ ಯಾವಾಗಲೂ ಫ್ರೆಂಡ್ ಮನೆ ಅಲ್ಲಿ ಇಲ್ಲಿ ಅಂತ ಸುತ್ತಾನೇ ಇರ್ತಾನೆ. ಏನು ಹುಡುಗನೋ ಏನೋ, ಸ್ವಲ್ಪನೂ ಜವಾಬ್ದಾರಿನೇ ಇಲ್ಲ. ಅಕ್ಕ ಅಕ್ಕ ಏನಕ್ಕ ಅದು ಒಬ್ಳೆ ಮಾತಾಡ್ಕೋತಾ ಇದೆಯಾ? ಸ್ವಲ್ಪನೂ ಜವಾಬ್ದಾರಿನೇ ಇಲ್ಲ ಅಂತ ಯಾರನ್ನೋ ಬೈತಿದೆಯಲ್ಲ, ಏನು ವಿಷಯನಕ್ಕ? ನಿನ್ನೆ ಬೈತಾ ಇದ್ದೆ. ನನ್ನನ್ನ? ನಾನೇನು ಮಾಡಿದೆ ಅಕ್ಕ ಈಗ ಬೈಯಕ್ಕೆ? ಅಲ್ಲ ಕಣೋ, ಓದ್ಕೊಳ್ಳೋದು ಬಿಟ್ಟು ಎಲ್ಲಿ ಹೋಗಿದ್ಯಾ ಬೆಳಿಗ್ಗೆ ಎದ್ದು ಅಂತ. ಹೀಗೆ ಮಾಡೋದು ಸರಿನಾ? ಜವಾಬ್ದಾರಿ ಬೇಡವಾ ಅಂತ ಅನ್ಕೋತಿದ್ದೆ ಅಷ್ಟೆ. ಅಲ್ಲಕ್ಕ, ನಾನು ಬೆಳಗ್ಗೆ ಮನೇಲಿಲ್ಲ ಅಂತಂದರೆ ಜವಾಬ್ದಾರಿ ಇಲ್ಲ ನನಗೆ ಅಂತನಾ? ಚೆನ್ನಾಗಿದೆ ಚೆನ್ನಾಗಿದೆ. ಮತ್ತೆ ಎಲ್ಲಿ ಹೋಗಿದ್ದೆ ಅದನ್ನಾದರೂ ಹೇಳು. ಹಂಗೆ ಕೇಳು ಮತ್ತೆ. ನೀನು ನಾನು ಎಲ್ಲಿ ಹೋಗಿದ್ದೆ, ಏನು ಮಾಡಿದೆ ಇವತ್ತು ಅಂತ ಕೇಳಿದ್ರೆ ನೀನೇ ನನ್ನನ್ನು ಹೊಗಳ್ತೀಯ. ಎಷ್ಟು ಜವಾಬ್ದಾರಿ ಇದೆಯಪ್ಪ ನನ್ನ ತಮ್ಮಂಗೆ ಅಂತ ಗೊತ್ತಾ? ಸರಿ ಸರಿ, ಅದೇನು ಅಂಥದ್ದು ಮಾಡಿದೆ ಹೇಳು. ನನ್ನ ಫ್ರೆಂಡ್ ಸೋಮು ಇದಾನಲ್ಲಕ್ಕ. ಅದೇ ಆ ತೀರ್ಥಹಳ್ಳಿ ಹುಡುಗ. ಅವನ ಅಣ್ಣಂಗೆ ಆಕ್ಸಿಡೆಂಟ್ ಆಗೋಯ್ತು. ಸ್ಪಾಟಲ್ಲೇ ಹೋಗ್ಬಿಟ್ಟ ಅಂತ ಯಾರೋ ಆ ವಿಷಯನ ತಿಳಿದವರು ನಮ್ಮ ಸೋಮು ತಾಯಿಗೆ ನೇರವಾಗಿ ಇವತ್ತು ಹೇಳಿದ್ರಂತೆ. ಅವರು ಸುದ್ದಿ ಕೇಳಿ ತಕ್ಷಣ ಹಾರ್ಟ್ ಅಟ್ಯಾಕ್ ಆಗಿ ಆಸ್ಪತ್ರೆ ಸೇರ್ಕೊಂಡಿದಾರಂತೆ. ಅಯ್ಯೋ! ಆದ್ರೆ ಆಮೇಲೆ ವಿಷಯ ಗೊತ್ತಾಯ್ತು, ಸೋಮು ಅಣ್ಣಂಗೆ ಆಕ್ಸಿಡೆಂಟ್ ಆಗಿದ್ದೇನೋ ನಿಜ ಅಂತೆ, ಆದ್ರೆ ಸತ್ತೋಗಿಲ್ವಂತೆ. ಸದ್ಯ ಸಣ್ಣ ಪುಟ್ಟ ಗಾಯಗಳಾಗಿ ಪಾರಾದ್ನಂತೆ ಅಂತ. ಆದ್ರೆ ಸೋಮು ತಾಯಿ ಪರಿಸ್ಥಿತಿ ಇನ್ನೂ ಗಂಭೀರವಾಗೇ ಇದೆಯಂತಕ್ಕ. ನಾನು ಅದಕ್ಕೆ ಆಸ್ಪತ್ರೆನಲ್ಲೇ ಇದ್ದು ನನ್ನ ಫ್ರೆಂಡ್ ಸೋಮುಗೆ ಸಮಾಧಾನ ಹೇಳ್ತಾ ನನ್ನ ಕೈಲಾದ ಸಹಾಯ ಮಾಡ್ತಾ ಇದ್ದೆ ಅಕ್ಕ. ಓಹೋ, ಒಳ್ಳೇದೇ ಆಯಿತು ಬಿಡಪ್ಪ. ಈ ಜನ ನೋಡ್ರಾಮು, ಒಂದಾದರೆ ಇನ್ನೊಂದು ಹೇಳ್ಬಿಡ್ತಾರೆ, ನಿಜಾನೇ ಅನ್ನೋ ಹಾಗೆ. ಅದಕ್ಕೆ ಅಜ್ಜಿ ಹೇಳ್ತಾ ಇದ್ದು ಒಂದು ಗಾದೆ ಎಷ್ಟು ನಿಜ ಅನಿಸುತ್ತೆ. ಕೇಳಿದ್ದೆಲ್ಲ ನಂಬಾರ್ದು, ತಿಳಿದಿದ್ದೆಲ್ಲ ಹೇಳಬಾರ್ದು ಅಂತ. ಕೇಳಿದ್ದೆಲ್ಲ ನಂಬಾರ್ದು, ತಿಳಿದಿದ್ದೆಲ್ಲ ಹೇಳಬಾರ್ದು ಅಂತಾನ? ಎಷ್ಟು ಚೆನ್ನಾಗಿದೆ ಅಕ್ಕ ಈ ಗಾದೆ. ಇದರ ಅರ್ಥ, ಅಂತರಂಗ ಬಹಿರಂಗ ಎಲ್ಲ ಸ್ವಲ್ಪ ಬಿಡಿಸಿ ಹೇಳಕ್ಕ. ಕೇಳಿದ್ದೆಲ್ಲ ನಂಬಬಾರ್ದು, ತಿಳಿದಿದ್ದೆಲ್ಲ ಹೇಳಬಾರ್ದು. ಗಾದೆನೇ ಸ್ಪಷ್ಟವಾಗಿ ಹೇಳುತ್ತಲ್ಲ ಅರ್ಥನ. ಇನ್ನೇನು ಆದ್ರೂ ಅಕ್ಕ, ಮೇಲ್ನೋಟಕ್ಕೆ ಅರ್ಥ ಆಗುತ್ತೆ, ವಿವರಿಸಕ್ಕೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನೀನೇ ಸರಿ ಹೇಳಕ್ಕ, ಕೇಳೋಣ. ರಾಮು, ಈಗ ಕೇಳಿದ್ದೆಲ್ಲ ನಂಬಬಾರ್ದು ಅಂತ ಈ ಗಾದೆ ಯಾಕೆ ನಮ್ಮನ್ನ ಎಚ್ಚರಿಸುತ್ತೆ ಅಂದರೆ, ಎಷ್ಟೋ ಸಂಗತಿಗಳನ್ನು ತಾವೇ ಕಂಡ ಹಾಗೆ, ನಿಜದ ತಲೆ ಮೇಲೆ ಹೊಡೆದ ಹಾಗೆ ಸುಳ್ಳು ಹೇಳ್ತಾರೆ. ಅದನ್ನು ನಂಬಿಬಿಟ್ಟು ಸಮಾಜದಲ್ಲಿ, ಸಂಸಾರದಲ್ಲಿ, ಆಫೀಸುಗಳಲ್ಲಿ, ಕಾಲೇಜುಗಳಲ್ಲಿ ಅನಾಹುತಗಳೇ ಆಗ್ಬಿಡುತ್ತಲ್ವಾ? ಈಗ ಆಯ್ತಲ್ಲಕ್ಕ, ನನ್ನ ಫ್ರೆಂಡ್ ಮನೆಯಲ್ಲಿ ಸದ್ಯ ನಮ್ಮ ಸೋಮು ತಾಯಿ ಆರೋಗ್ಯವಾಗಿ ಮನೆಗೆ ಬಂದ್ಬಿಟ್ರೆ ಸಾಕು. ಅದಕ್ಕೆ ಕಣೋ ನಮ್ಮ ಹಿರಿಯರು ಹೇಳಿರೋದು, ಯಾವುದೇ ವಿಷಯ ಆಗಲಿ ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡು ಅಂತ. ಖಂಡಿತ ಅಕ್ಕ, ಯಾರು ಏನೇ ಹೇಳಿದ್ರು ಅದರ ಸತ್ಯಾಸತ್ಯತೆ ಬಗ್ಗೆ ನಾವು ತುಂಬ ಆಲೋಚಿಸಿ, ವಿವೇಚಿಸಿ, ಪರಾಮರ್ಶೆ ಮಾಡಿ ತೀರ್ಮಾನ ತಗೋಬೇಕಾಗತ್ತೆ ಅಲ್ವೇನಕ್ಕ? ಅಷ್ಟೇ ಅಲ್ಲ ರಾಮು, ಬಾಯಿಗೆ ಬಂದ ಹಾಗೆ ಮಾತಾಡೋರು ಮಾತು ಕೇಳಿ ನಂಬಿ ಎಷ್ಟೋ ಮನಸ್ಸುಗಳು ಹಾಳಾಗಿರೋದನ್ನು ನಾವು ಕಾಣ್ತೀವಿ, ಕೇಳಿದ್ದೀವಿ. ಅದರಲ್ಲೂ ಒಬ್ಬರು ಇನ್ನೊಬ್ಬರ ಚಾರಿತ್ರ್ಯ ವಧೆ ಮಾಡೋದು, ಮುಖಭಂಗ ಮಾಡೋದು, ಇದರಿಂದ ಜೀವನದಲ್ಲಿ ಜಿಗುಪ್ಸೆಯಾಗಿ ಅದರ ದುಷ್ಪರಿಣಾಮಗಳು ಎಲ್ಲ ನೋಡ್ತಿರ್ತೀವಲ್ವಾ? ಕೇಳಿದ್ದೆಲ್ಲ ಖಂಡಿತ ನಂಬಬಾರ್ದು ಸರಿ, ಆದರೆ ತಿಳಿದಿದ್ದೆಲ್ಲ ಹೇಳಬಾರ್ದು ಅನ್ನೋದು ಯಾವ ನ್ಯಾಯನಕ್ಕ? ಯಾಕೆಂದರೆ ನಮಗೆ ತಿಳಿದಿರೋ ಜ್ಞಾನನ ಇನ್ನೊಬ್ಬರಿಗೆ ಹೇಳೋದ್ರಲ್ಲಿ ಏನು ತಪ್ಪು ಅಂತ. ನೋಡರಾಮು, ಜ್ಞಾನದ ವಿಷಯಕ್ಕೆ, ವಿದ್ಯೆಯ ವಿಷಯಕ್ಕೆ, ಮತ್ತು ಬೇರೆ ಏನೇ ಒಂದು ಕಲೆಗಳನ್ನು ಕಲಿಸೋ ಅಂಥ ವಿಷಯಕ್ಕೆ, ಸಂಗೀತ ಆಗ್ಬೋದು, ಸಾಹಿತ್ಯ ಆಗ್ಬೋದು, ಅಡುಗೆ ಆಗ್ಬೋದು, ಈ ಥರ ಯಾವುದೇ ಕಲೆ ಆಗ್ಬೋದು, ಇವುಗಳಿಗೆ ಸಂಬಂಧಪಟ್ಟ ಹಾಗೆ ನಮಗೆ ತಿಳಿದಿದ್ದನ್ನು ಹೇಳಬೇಕು ಅನ್ನೋದು ನಿಜ. ಇದು ಕಲಿಸೋ ವಿಷಯ ಆಗಿರುತ್ತೆ. ಅದರಿಂದ
ಆದರೆ ನಮಗೆ ತಿಳಿದಿರೋ ವಿಷಯ ಸತ್ಯವೇ ಆಗಿದ್ರೂ ಒಮ್ಮೊಮ್ಮೆ ಅದನ್ನು ಹೇಳೋದ್ರಿಂದ ಇನ್ನೊಬ್ಬರಿಗೆ ಸಂತೋಷ ಆಗೋಕ್ಕಿಂತ ಆಘಾತ ದುಃಖನೇ ಉಂಟಾಗುತ್ತೆ ಗೊತ್ತಾ. ಮತ್ ಹೇಗ್ ತಿಳಿಸ್ಬೇಕು ಅಂತನಕ್ಕ? ಎಲ್ಲ ವಿಷಯ ತಿಳಿದಿದ್ರೂ ಹೇಗೆ ಹೇಳಬೇಕೋ ಹಾಗೆ ಹೇಳಬೇಕು, ಯಾರಿಗೆ ಎಷ್ಟು ಹೇಳಬೇಕೋ ಅಷ್ಟು ಹೇಳಬೇಕು ಅನ್ನೋದು ತುಂಬ ಮುಖ್ಯ ಆಗುತ್ತೆ ಕಣೋ. ಅಂದರೆ ಈಗ ನೋಡು, ಸಂಸ್ಕೃತದಲ್ಲಿ ಮನುಸ್ಮೃತಿನಲ್ಲಿ ಒಂದು ಒಳ್ಳೆ ಶ್ಲೋಕ ಇದೆ. ಏನು ಹೇಳುತ್ತೆ ಗೊತ್ತಾ ಅದು? ಏನು ಹೇಳುತ್ತಕ್ಕ? ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ ಪ್ರಿಯಂಚ ನ ಅನೃತಂ ಬ್ರೂಯಾತ್ ಏಷ ಧರ್ಮ ಸನಾತನಃ ಅಂತ. ಅರ್ಥ ಆಗಲಿಲ್ಲ ಅಕ್ಕ. ಸತ್ಯವಾದ ವಿಷಯ, ಪ್ರಿಯವಾದ ವಿಷಯವನ್ನು ಅದು ಹರ್ಷದಾಯಕವಾಗಿದ್ದರೆ ಹೇಳು, ಅಪ್ರಿಯವಾಗಿರುವಂಥ ಸತ್ಯವನ್ನು ಹೇಳಬೇಡ. ಇನ್ನು ಪ್ರಿಯವಾದ ವಿಷಯವಾಗಿದ್ದರೂ ಕೂಡ ಅದು ಸುಳ್ಳಾಗಿದ್ದರೆ ಹೇಳಬೇಡ. ಇದು ಸನಾತನ ಧರ್ಮ ಅನ್ನುತ್ತೆ ಮನುಸ್ಮೃತಿ. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದ್ದು ಅಂದರೆ ಮನರಂಜನೆಗಾಗಿಯೂ ಕೂಡ ಸುಳ್ಳನ್ನು ಹೇಳಬಾರ್ದು, ಮತ್ತು ನಾನು ಸತ್ಯವನ್ನೇ ಹೇಳ್ತೀನಿ ಅಂತ ಕಹಿಯಾದ ನಿಷ್ಠುರವಾದ ಸತ್ಯವನ್ನು ನಿರ್ದಯವಾಗಿ ಹೇಳಬಾರ್ದು ಅನ್ನೋದು. ಆದರೆ ಅಕ್ಕ, ಸತ್ಯನ ಯಾರು ತುಂಬ ದಿನ ಮುಚ್ಚಿಡಕ್ಕಾಗಲ್ಲ ಅಲ್ವಾ? ಸತ್ಯ ಹೊರಬಿದ್ದೇ ಬೀಳುತ್ತಲ್ವಾ? ಹೌದು ರಾಮು, ಖಂಡಿತ. ಆ ಅಪ್ರಿಯವಾದ ಸತ್ಯದಿಂದ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಹೇಳಬೇಕು. ಆ ಚಾಕಚಕ್ಯತೆ ಇಲ್ಲದೇ ಇದ್ದರೆ ತಿಳಿದಿದ್ದೆಲ್ಲ ಹೇಳಲೇಬಾರದು. ಅದರಿಂದ ವ್ಯಕ್ತಿ ಸಮಾಜದ ಒಳಿತಿಗೂ ಅದು ಕಾರಣ ಆಗುತ್ತೆ ಅಂತಷ್ಟೆ. ಅಕ್ಕ, ನಿನ್ನ ಹತ್ರ ಮಾತಾಡ್ತಾ ಮಾತಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ಬೇಗ ತಿಂಡಿ ಕೊಡಕ್ಕ. ಇವತ್ತು ಮಸಾಲೆ ದೋಸೆ ಸ್ಪೆಷಲ್ ಅಂತ ಕೇಳಿದೆ, ಹೌದಾ? ಕೇಳಿದ್ದೆಲ್ಲ ನಂಬಬಾರ್ದು, ತಿಳಿದಿದ್ದೆಲ್ಲ ಹೇಳಬಾರ್ದು. ಅಕ್ಕ ಜೋಕ್ ಮಾಡ್ಬೇಡ ಕಣಕ್ಕ. ತಟ್ಟೆ ತಗೋ, ತಿಳಿದಿದ್ದೇನೇನೋ ಮಾಡಿದ್ದೀನಿ. ಗೊತ್ತಾಯ್ತು. ತೊಗರಿ ನುಚ್ಚಿನ ಉಂಡೆ. ಗಾದೆ ಗದ್ದುಗೆ ಕೇಳುತ್ತಿದ್ದೀರಿ. ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ MS ವಿಜಯ ಹರನ್. ನಿರೂಪಣೆ ಎನ್ ಕೇಶವಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.